ಇವತ್ತು ನಮ್ಮ ಕಾಲೇಜಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ಎಲ್ಲಪ್ಪ ಅಂದ್ರೆ ನಮ್ಮ ಮಂಡ್ಯದಲ್ಲಿ 5 ಗಂಟೆ ಕಾಲೇಜ್ ಹತ್ರ ಬರಕ್ಕೆ ಹೇಳಿದ್ರು. ಆದರೆ ನಮ್ಮ ಮನೆ ಬಿಟ್ಟಿದ್ದೆ 5 ಗಂಟೆ. ನಾವು ಗೊತ್ತಲ್ಲ ಯಾವತ್ತಿರು ಲೇಟೆ. ರಾಜನಗುಂಟೆ ಬಂದು ಏನೋ ರೀಚ್ ಆಗಿದ್ದಾಮೇಲೆ ಲಾವಣ್ಯ ಶಿರೀಷ ಕಾಲ್ ಮಾಡಿದ್ರು, ಎಲ್ಲಿದ್ಯಾ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಕ್ಯಾಂಟೀನ್ ಬಂದು ನೋಡ್ರಿ, ಇವರಿಬ್ಬರು ಕೂಡ ಮೇಕಪ್ ಮಾಡ್ಕೊತಿದ್ರು. ಇನ್ನೇನು ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿತ್ತು. ನಮ್ಮ ಗ್ಯಾಂಗಲ್ಲಿ ಇವ್ರು 3 ಜನ ಯಾವ ಥರ ಸಾಂಗ್ ಹೇಳ್ತಾರೆ ಅಂತ ವಿಡಿಯೋ ಹಾಕ್ತೀನಿ, ಫುಲ್ ವಿಡಿಯೋ ನೋಡಿ. ನಿಮ್ಮ ಗ್ಯಾಂಗಲ್ಲಿ ಇಂಥ ಫ್ರೆಂಡ್ಸ್ ಇರ್ತಾರೆ, ಅವನ್ನ ಟ್ಯಾಗ್ ಮಾಡಿ. ನಾವು ಇಷ್ಟು ಜನ ಕೂಡ ಒಂದೇ ಥರ ಬಟ್ಟೆ ತೊಗೊಂಬಂದಿರು, ಆದರೆ ನಾನು ಮಾತ್ರ ಒಂಥರ ಡಿಫ್ರೆಂಟಾಗಿರೋನು ಅಂದ್ಬಿಟ್ಟು ಬೇರೆ ಥರ ಹಾಕೊಂಬಂದೆ. ಬೀಚ್ ಹತ್ರ ಬಂದೇನೋ ರೀಚ್ ಆದ್ರಿ. ಇಲ್ಲಿ ಬಂದಿದ್ದಾಮೇಲಂತೂ ತುಂಬ ಬಿಸಿಲಿತ್ತು, ನೀರು ಕೂಡ ಕಡಿಮೆ ಬಿದ್ದಿತ್ತು. ಇಲ್ಲಿ ಬೀಚಲ್ಲಿ ಆಡಬೇಕು ಅಂತ ಅನ್ಕೊಳೋವಾಗ ನಮ್ಗೆ ಕಾಣಿಸಿದೆ ತೆಪ್ಪದಲ್ಲಿ ಒಂದ್ಸಲಿ ಆದರೂ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಕಾಸ್ಟ್ ಕೇಳಿದ್ರೆ 100 ರೂಪಾಯಿ ಹೇಳಿದ್ರು. ಇನ್ನೇನು ಕಾಲೇಜ್ ಲೈಫ್ ಕೂಡ ಮುಗಿತಾ ಬಂತು. ಮೆಮೊರೀಸ್ ಇಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ತೆಪ್ಪದಲ್ಲಿ ಹೋಗೋವಾಗ ನಮ್ಮ ಜಯಲಕ್ಷ್ಮಿಗೆ ಏನಾಯ್ತೋ ಗೊತ್ತಿಲ್ಲ, ಅವಳು ನಗೋ ನೋಡ್ಬಿಟ್ಟು ನಮಗೂ ನಗು ಬಂತು. ಎಲ್ಲರೂ ಕೂಡ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಆದರೆ ನಮ್ಮ ಶಿರೀಷನ್ ಅಂತೂ ಯಾರನ್ನೋ ಝೂಮ್ ಹಾಕಿ ಫುಲ್ಲು ವಿಡಿಯೋ ಮಾಡ್ತಿದ್ಲು. ಅಯ್ಯಯ್ಯೋ ನಾವು ನೋಡಿ ಸಾಕಾಗಿ ಸ್ವಾಮಿ, ನಾವು ತಡೆಯಕ್ ಆಗಲ್ಲ. ಈಗ ನಮ್ ಕೈಯಲ್ಲೂ ತಡೆಯಕ್ ಆಗಲ್ಲ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇವರಿಬ್ಬರೇ ಹೋಗಿ ಸಪ್ರೇಟಾಗಿ ಫೋಟೋ ತೊಗೊತಾ ಇದ್ರು. ನಮ್ಮ ಶಿರೀಷಗೆ ಈ ಥರ ಫೋಸ್ ಕೊಡೋಕೆ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅದನ್ನ ನೋಡಿ ನಮ್ಮ ಜಯಲಕ್ಷ್ಮಿಗೆ ಯಾವ ಥರ ಆಗಿತ್ತು ಅಂದರೆ, ಇವತ್ತಿನ ಲಾಗ್ ಇಷ್ಟೇ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ.